ऐनापूर येथील पद्मावती विद्यालयात आयोजित करण्यात आलेल्या शालेय संसद कार्यक्रमाने भारतीय लोकशाही व्यवस्थेची आठवण करून दिली. विद्यार्थ्यांमधील नेतृत्व गुण विकसित करण्यासाठी हा उपक्रम महत्त्वाचा असून त्यातून मुलांना जबाबदारीची जाणीव होते, असे मत वकील संजय कुचनुरे यांनी व्यक्त केले. ते पद्मावती विद्यावर्धक संस्थेमध्ये आयोजित शालेय संसद पदवीदान समारंभात बोलत होते. शालेय संसद ही केवळ अधिकार नसून विद्यार्थ्यांची जबाबदारी आहे. त्यामुळे निवडणूक आयोगाची कार्यपद्धती विद्यार्थ्यांना सोप्या पद्धतीने समजते आणि लहान वयातच निवडणूक प्रक्रियेचे ज्ञान मिळते. पद्मावती इंग्रजी माध्यम शाळा विद्यार्थ्यांच्या सर्वांगीण विकासासाठी कार्यरत असल्याचे त्यांनी कौतुकाने सांगितले. ಟೀಚರ್ಸ್ ಅವರನ್ನು ಅಂದ್ರೆ ನೀವು ಈಗಾಗಲೇ ನೋಡಿದಿರಿ. ಪ್ರಮಾಣ ವಚನ ಸ್ವೀಕರಣೆ ಅಂದ್ರೆ ಮಕ್ಕಳಿಗೆ ಡೆಮೋಕ್ರಾಟಿಕ್ ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತಿದ್ದೇವೆ ಅನ್ನೋದು ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಠ ಮಾಡಿ ಎಷ್ಟೇ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಅರ್ಥ ಆಗದಿರುವಂತ ವಿಷಯಗಳನ್ನ ಅತಿ ಶೀಘ್ರದಲ್ಲೇ ಮಕ್ಕಳಿಗೆ ಅರ್ಥ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಸೆಸ್ ಅನ್ನ ನಾವು ಮಾಡಿದ್ದೀವಿ. ಅಂದ್ರೆ ಯಾವ ರೀತಿ ಪ್ರಮಾಣ ವಚನವನ್ನ ತಗೊಳ್ತಾರೆ, ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ, ಯಾವ ರೀತಿ ವೋಟಿಂಗ್ ಅನ್ನ ಕೇಳ್ತಾರೆ, ಅದಾದ ನಂತರ ವೋಟಿಂಗ್ ಆದ ನಂತರ ಎಷ್ಟೋ ದಿನಗಳ ನಂತರ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡಬೇಕು, ಅದಾದ ನಂತರ ಗೆದ್ರ ಸೂತ್ರ ಅನ್ನೋದು ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಗೆದ್ಬಿಟ್ರೆ ಯಾವ ಅಧಿಕಾರ ಯಾವ ಸಚಿವ ಸಂಪುಟದಲ್ಲಿ ಯಾವ ಅಧಿಕಾರ ಸಿಗುತ್ತಾ ಇಲ್ವಾ ಅನ್ನೋದೊಂದು ಒಂದು ಪ್ರಕ್ರಿಯೆಯನ್ನ ಮಕ್ಕಳಲ್ಲಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಇವತ್ತು प्राचार्य मॅथ्यू यांनी सांगितले की विद्यार्थ्यांनी शिक्षणात एकाग्र राहून देशाची संपत्ती बनावे. ಜನರಿಗಾಗಿ ಇರುವಂತಹ ಸರ್ಕಾರಗಳು ಯಾವ ರೀತಿ ನಮ್ಮ ದೇಶ ಮತ್ತು ರಾಜ್ಯ ಮಟ್ಟದಲ್ಲಿ ಸಂವಿಧಾನದ ಅನುಗುಣವಾಗಿ ಯಾವ ರೀತಿ ಚುನಾವಣೆಗಳು ನಡೆದು ಒಂದು ಸಂಸತ್ತು ವಿಧಾನಸಭೆ ಯಾವ ರೀತಿ ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನು ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವೋ ಅದರ ಮಾದರಿ ಒಂದು ಚುನಾವಣೆಯನ್ನು ನಾವು ಕಳೆದ 15-20 ದಿವಸ ಹಿಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಇಂಥ ಚಿಕ್ಕ ವಯಸ್ಸಿನಲ್ಲೇ ಈ ಗೌಪ್ಯ ಮತದಾನ ಮತ್ತು ಅದರಿಂದ ಆಯ್ಕೆ ಆಗುವಂಥ ಅವರಲ್ಲಿ ಒಂದು ಹುಮ್ಮಸ್ಸು ಮತ್ತು ಇದರ ತಿಳುವಳಿಕೆ ಅವರಿಗೆ ಬೆಳೀಲಿ, ಆ ಮೂಲಕ ಅವರನ್ನು ಪ್ರತ್ಯೇಕ ವಿಭಾಗದ ಕ್ಯಾಪ್ಟನ್ಗಳನ್ನಾಗಿ ವೈಸ್ ಕ್ಯಾಪ್ಟನ್ಗಳನ್ನಾಗಿ ಪ್ರತ್ಯೇಕ ನಾಮಿನೇಷನ್ನು ಆಮೇಲೆ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತದೆ. ಇದರ ಮಾಡುವ ಉದ್ದೇಶ ಇಷ್ಟೇ, ಆ ಮಕ್ಕಳಲ್ಲಿ ಒಂದು ಈ ವ್ಯವಸ್ಥೆ ಯಾವ ರೀತಿ ಇರ್ತದೆ ಮತ್ತು ಅವರಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಇಂತಹ ಸಣ್ಣ ವೇದಿಕೆಯಿಂದಲೇ ಅವರು ಮುಂದೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆದ ಈ ಕೊಡುಗೆಗಳನ್ನು ಈ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಮತ್ತು ಎಲ್ಲ ಸಿಬ್ಬಂದಿ ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ. या कार्यक्रमाला अध्यक्ष संजय कुचनुरे, उपाध्यक्ष रवींद्र बनजवाड, संचालक प्रमोद लिंबिकाई, गजकुमार पाटील, बापूसाहेब पाटील, महावीर पाटील, जयकुमार पाटील आदी उपस्थित होते. विजय महांतेश अरकेरी, KMM मराठी, कागवाड. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.